ಬಸವಲಿಂಗ ಪಟ್ಟಂಜರ್ ಬಗ್ಗೆ ಜ್ಞಾನ ಅದ ಹೆಂಗದ ಕಾಣ್ಲಾರ್ದಂಗದ. ಕಾಣ್ಲಾರ್ದಂಗಿದ್ದಂಥ ಜ್ಞಾನವನ್ನ ಕಾಣುವಂಗೆ ಮಾಡೋ ಸಲುವಾಗಿ ಈ ವರ್ಷ ಹಂಚ್ಕೊಂಡಿವಿ ಇಬ್ಬರು ಸಲುವಾಗಿ. ಮತ್ತು ನಿಮ್ಗೆ ಹೆಂಗೆ ಅನಿಸ್ತದ, ಬರ್ತಾ 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 ಅವರೇ ಒಂದು ತಾಸು ಹೇಳಿದ್ರು ಚಲೋ ಇತ್ತಪ್ಪ ಅನ್ನುವಂಗೂ ಅನಿಸ್ತು. ಯಾಕಂದ್ರೆ ಅವರಲ್ಲಿ ಅಪಾರ ಜ್ಞಾನ ಅದ. ಬಹುತೇಕ ನಮ್ಮ ಮಠದಾಗ ಒಂದು 7-8 ಜನ ಸ್ವಾಮಿಗಳು, ಒಂದು 10 ಜನ ಸ್ವಾಮಿಗಳು ಇದ್ದೀವಿ ನಾವು. ಬಸವ ಕಲ್ಯಾಣ ಬಾಲ್ಕಿ ಎಲ್ಲ ಹಿಡಿದ್ರೆ 10 ಜನ ಸ್ವಾಮಿಗಳಲ್ಲಿ ಎಲ್ಲಕ್ಕಿಂತ ಜ್ಞಾನಿ ಯಾರು ಅಂದ್ರೆ ಇವರೇ. ಆದ್ರೆ ಹೆಂಗಿರ್ತಾರೆ, ದೇವ್ರು ಇದ್ದಂಗೆ ಇರ್ತಾರೆ, ಕಾಣ್ಲಾರ್ದಂಗೆ ಇರ್ತಾರೆ, ಕಾಣ್ಲಾರ್ದಂಗೆ ಇರ್ತಾರೆ. ಅದಕ್ಕೆ ನಾವು ಕಾಣಂಗೆ ಮಾಡ್ಬೇಕಂತ 3 ವರ್ಷ ಆಯ್ತು ಪ್ರಯತ್ನ ಮಾಡತ್ತೀವಿ. ನಮಗೂ ವಯಸ್ಸಾಗಿದ್ರಿ ಮತ್ತು ಸ್ವಲ್ಪ ನೀವು ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಆಗ್ಬಿಡ್ತದ, ಬೇಗ ಹೆಸರೇ ಬರಲ್ಲ. ಮೊನ್ನೊಬ್ಬಕ್ಕೆ ತಾಯಿ ಬಂದಳ, ಯಪ್ಪ ನಂಗೆ ಕೊನೆ ಹಿಡಿದ್ರೆ ನಾ ಅಂದ, ಯವ್ವ ಆಯ್ತು ಗೊತ್ತಿದ್ದೀನಿ ಗೊತ್ತಿದ್ದೀನಿ. ಆಮೇಲೆ ನಾ ಹೇಳಿ ಯಾರಿದ್ದ, ನಾ ಏನು ಉತ್ತರ ಕೊಡ್ಲಿ, ಗಾಬರಿ ಅದಲ್ಲ. ಮತ್ತೇನಂತ, ನೀವು ನಮ್ಮ ಮನೆಗೆ ಬಂದ್ರೆ ಹೋಳಿಗೆ ಮಾಡಿ ಹಿಡಿದ ನೋಡ್ರಿ, ಹೋಳಿಗೆ ಈಗ ನೆನಪಾಯ್ತಾ? ಮತ್ತೆ ಗಾಬರಿ ಅದನ್ನ. ಮತ್ತೇನಂತ, ದೊಡ್ಡ ಬಂಕವ ಆಗಿ ದೊಡ್ಡದ ನೋಡ್ರಿ, ಈಗ ನೆನಪಾಯ್ತಾ? ಮತ್ತೇನಂತ, ನೀವು ನಮ್ಮ ಮನ್ಯಾಗ ಬಂದಾಗ ದೊಡ್ಡದೊಂದು ನಾಯಿ ಇತ್ತು ನೋಡ್ರಿ ಬಾಗಿಲಿ, ಈಗ ನೆನಪಾಯ್ತಾ? ಸಾಕು ಮಾಡು, ನಂಗೆ ನೆನಪಾಗಿಲ್ಲ. ಇನ್ನು ನನಗೆ ಹೇಳ್ಬೇಕಾಯ್ತು, ನನಗೆ ಇಷ್ಟೆಲ್ಲ ಹೇಳ ಬಂದಾಗ ಆಕಿನ ಹೆಸರು ಹೇಳಿದ್ರೆ ಮೊದಲನೇ ಮುಗಿತಿತ್ತಲ್ಲ. ಹಂಗ ನಮಗೂ ಸ್ವಲ್ಪ ನೆನಪು. ಈಗ 74 ವರ್ಷ ಆದ್ರೂ ಮಂದಿ ಹಿಂಗೆ ಪರೀಕ್ಷೆ ಮಾಡ್ತಾರೆ, ನಮಗೂ ಟೆಸ್ಟ್ ಮಾಡ್ತಾರೆ. ಇಲ್ಲ ನಮ್ಗೆ ಗುರುತು ಹಿಡಿದ್ರೆ ಹಿಡಿತೀವಿ, ಹಿಡ್ಲಿಲ್ಲ ಅದು ಯಾಕೋ ನಾ ಗುರುತು ಹಿಡಿದ್ರೆ ಇಲ್ಲಿ ನಾ ಹೆಸರು ಹೇಳಿಬಿಟ್ರೆ ಮುಗ್ದೇ ಹೋಯ್ತು. ಅದು ಹಂಗ ಇವರು ಹೆಂಗಿದ್ರು ಅಂದ್ರೆ ಇರ್ಲಾರ್ದಂಗೆ ಇದ್ರು. ಅದಕ್ಕೊಂದು ಸ್ವಲ್ಪ ವ್ಯಕ್ತ ಹೇಳಿದ್ರಲ್ಲ ಅವರು, ಎಷ್ಟು ಚಂದ ತಗೊಂಡ್ರು. ಸ್ಟೆಪ್ ಬೈ ಸ್ಟೆಪ್ ವಿಷಯ ಬಿಟ್ಟು ಎಕ್ಕಡೆ ಹೋಗಿಲ್ಲ. ಇದಕ್ಕೆ ಜ್ಞಾನ ಅಂತ. ಅದಕ್ಕೆ ನಾಳೆಯಿಂದ ನೀವೇನು ಮಾಡಿ, ಇನ್ನೊಂದು ಸ್ವಲ್ಪ ಯಾವಾಗಾರ ವರ್ಷದಾಗ ಒಂದಿನ ತಡ ಅದನ್ನು ಬರ್ರ ನಾನು ಪ್ರವಚನ ಕಾಲ ಬರೀ ಖಾಲಿ ಕುರ್ಚಿಗಳೇ ಇದ್ದು ಯಾರಿದ್ದೀರಿ. ಆದ್ರೆ ಪರವಾಗಿಲ್ಲ, ಇನ್ನು ಶ್ರಾವಣ ಮುಗಿಸ್ತಾನ ನಾವು ಯಾವುದು ಕಾರ್ಯಕ್ರಮ ಹಾಕ್ಕೊಂಡಿಲ್ಲ. ಅವರೊಂದು ಪ್ರವಚನ ಒಂದು ಸ್ವಲ್ಪ, ನಮ್ದೊಂದು ಸ್ವಲ್ಪ. ಮತ್ತು ಅವರು ಭಾಳ ಅದು ಹೆಂಗೆ ಅವ್ರು ಜೋಗ ಜಲಪಾತ ಉದಾಹರಣೆ ಹೇಳಿದ್ರಲ್ಲ, ವಾಟ್ ಎ ಲಾಸ್ ಅಂದ್ರಂತ. ಯಾರಂದ್ರು? ನಮ್ಮ ವಿಶ್ವೇಶ್ವರಯ್ಯ. ಏನು ವ್ಯರ್ಥ ನಡೆದಲ್ಲಪ್ಪ, ಅವರೆಲ್ಲ ನಗದು, ಚೀರೋದು, ಕುಣಿಯೋದು, ಮಜಾ ಮಾಡೋದು ಮಾಡತ್ತಾರೆ. ಇವರಿದ್ರೆ ಹಣಿ ಕೈ ಹಚ್ಕೊಂಡು ಶಾಂತ ಬರ್ರಿ, ನೀವು ಆನಂದ ಪಡ್ರಿ, ಹಂಗೆ ಚಿಂತೆ ಮಾಡಿ
ಇಲ್ಲ ಎಷ್ಟು ನುಕ್ಸಾನ ಆಗ್ಲತ್ತದಲ್ಲ ಅಂತಂದು. ಎಷ್ಟು ನುಕ್ಸಾನ ಆಗ್ಲತ್ತ, ಏನು ನುಕ್ಸಾನ ಆಗ್ಲತ್ತ ಅಂತ ಕೇಳಿದ್ರು ಎಲ್ಲರು. ಹಂಗೆ ನಮಗೂ ಇವರಲ್ಲಿರ್ತಕ್ಕಂಥ ಜ್ಞಾನ ನುಕ್ಸಾನ ಆಗ್ಲತ್ತಿತ್ತು. ನುಕ್ಸಾನ ಆಗಲ್ಲ ಬೇಡಕ್ಕೋ, ಸ್ವಲ್ಪ ಹೇಳ್ರಿ ಮಾಡ್ರಿ ಅಂತ ಹೇಳಿದೀವಿ. ಈ ವರ್ಷ ಒಪ್ಕೊಂಡಾರ. ಅದಕ್ಕೆ ನಮ್ದು ತಪ್ಪದ್ರಿ. ಪ್ರಾರಂಭ ಸರಿಯಾಗಿ 6 ಗಂಟೆಗೆ ಬಂದ್ರೆ ಮಂಗಲ ಸಮಿತಿನೇ ನಾವು ಮುಗಿಸ್ತೀವಿ. ಮಂಗಲ ಸಮಿತಿನೇ 7ಕ್ಕೆ ಮುಗೀತು. ಅದಕ್ಕೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಮತ್ತಿದು ಮನುಷ್ಯನ ಜೀವನದಾಗ ಜ್ಞಾನ ಏನು ಮಹಾತ್ಮರ ಮಾತಂತ ಹೇಳಿದ್ರಲ್ಲ ಅವ್ರು ಪ್ರಾರಂಭದಾಗ, ನಮ್ಮ ಮಾತುಗಳೆಲ್ಲ ಹೆಂಗೆಂಗೋ ಇರ್ತಾವ. ಮಹಾತ್ಮರ ಮಾತು ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಕತ್ತಲನ್ನು ಕಳೆದು ಒಳಗ ಬೆಳಕು ಮೂಡಿಸ್ತಾವ. ಮಹಾತ್ಮರ ಮಾತು ಬೆಳಕು ಮೂಡಿಸ್ತಾವ. ನಮ್ಮ ಮಾತುಗಳು ಮನೆ ಬಂದ್ರೆ ಯಾಕೆ ಮಾಡ್ತಾವ, ಇಲ್ಲ ಇನ್ನೊಬ್ಬರಿಗೆ ಮನಸ್ಸಿಗೆ ಚುಚ್ತಾವ, ಇನ್ನೊಬ್ಬರಿಗೆ ಮುಖ ಚಿಂತೆ ಹಸ್ತದ, ಏನೇನೋ ಆಯ್ತು ನಮ್ಮ ಮಾತುಗಳು. ಆದ್ರೆ ಪ್ರಭುದೇವ್ರ ಮಾತುಗಳು, ಪ್ರಭುದೇವ್ರ ಮಾತು ನೀವು ಕೇಳಿದ್ರೆ ಅಂದ್ರೆ ಶ್ರಾವಣ ಮುಗಿಸ್ ತನಕ ನೀವೆಲ್ಲರೂ ಒಂದು ಹೊಸ ಮನುಷ್ಯರಾದಂಗೆ ಆಗ್ತೀರಿ. ಹೊಸ ಮನುಷ್ಯರಾದ ಅಂಥ ತಾಕತ್ತು, ಅಂಥ ಶಕ್ತಿ ಮಾತಿನಲ್ಲದ. ಅದಕ್ಕೆ ಪ್ರಭುದೇವರು ಹೇಳ್ತಾರಲ್ಲ ಮುಂದೊಂದು ವಚನದಲ್ಲಿ, ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೆಂಬುದು ಜ್ಯೋತಿರ್ಲಿಂಗ. ಅಂಥ ಮಾತನ್ನ ನಮ್ಮ ಜೀವನದಾಗ ಅಳವಡಿಸ್ಕೊಳ್ಬೇಕು. ಅದು ಪ್ರಭುದೇವರ ಮಾತುಗಳನ್ನು ನೀವು ನಿತ್ಯ ಒಂದೊಂದು ಕೇಳ್ತಾ ಬರಬೇಕು. ಅವ್ರು ಹೇಳಿದ್ರಲ್ಲ ಎಷ್ಟು ಚಂದ ಹೇಳಿದ್ರು ನೋಡಿ. ನಿರ್ಲಿಪ್ತವಾಗಿರ್ಬೇಕು, ಮತ್ತ ಅವ್ಯಕ್ತ ಆಗಿರ್ಬೇಕು, ಮತ್ತ ಅಭೇದ್ಯಾಗಿರ್ಬೇಕು, ಮತ್ತ ಅದೃಶ್ಯವಾಗಿರ್ಬೇಕು. 4 ಮಾತು ಹೇಳಿದ್ರು. ಹಂಗ ನಮ್ಮ ಜೀವನನು ಮೊದಲನೇದೇನು, ಶಿಲೆಯೊಳಗಣ ಪಾವಕನಂತೆ. ಇದು ಅವ್ಯಕ್ತ, ಅದೃಶ್ಯ. ಒಳಗದ ಕಾಣ್ಲಾರ್ದಂಗದ, ಕಾಣ್ಲಾರ್ದಂಗ. ನಮ್ಮ ಒಳಗದ ಕಾಣ್ಲಾರ್ದಂಗದ. ಆ ಕಾಣ್ಲಾರ್ದಂಗ ಇದ್ದಂಥ ಎಲ್ಲದ ಅಲ್ಲೇ ಹುಡುಕ್ಬೇಕು. ನಾವೇನು ಮಾಡ್ಲತ್ತೀವಿ, ಉಲ್ಟಾ ಪಲ್ಟಾ ಹುಡುಕ್ಲತ್ತೀವಿ. ನೆನ್ಪಿಟ್ಕೊಳ್ಳಿ, ಈಗ ಹೇಳಿದ್ರಲ್ಲ ನಾವು ಅವೇ ಸಿನಿಮದ ಪರದೆ ಉದಾಹರಣೆ ಕೊಟ್ಟರು, ಭಾಳ ಚಲೋ. ಪರದೆ ಮೇಲೆ ಯುದ್ಧ ಆಯ್ತದ, ರಕ್ತ ಸುರಿತಿರ್ತದ. ಆದ್ರೆ ಪರದ ಎಲ್ಲರ ರಕ್ತ ಹತ್ತದೇನು ಇಲ್ಲ. ಹಂಗ ನಾವು ಹೆಂಗಿರ್ಬೇಕಪ್ಪ, ನಾವು ನಮ್ಮ ಒಳಗದ ಶಕ್ತಿ ಅದ, ಕಾಣ್ಲಾರ್ದಂಗದ. ನಾವು ಕಾಣ್ಲಾರ್ದಂಗೆ ಇದ್ದದ ಒಳಗೆ ಹುಡುಕೋದ್ ಬದಲಾಗಿ ನಾವೇನು ಹುಡುಕ್ಲತ್ತಿದ್ದೀವಿ, ಹೊರಗೆ ಹುಡುಕ್ತಾ ಇದ್ದೀವಿ. ಯಾರೋ ಒಬ್ರು ಗುಡಿ ಮುಂದೆ ಭಿಕ್ಷೆ ಬೇಡ್ತಿದ್ದ. ತಂದಿನೂ ಅಲ್ಲೇ ಕುಂತಿದ್ದ, ಮುಂದೆ ಮಗನೂ ಅಲ್ಲೇ ಕುಂತ, ಮುಂದೆ ಮೊಮ್ಮಗನೂ ಅಲ್ಲೇ ಕುಂತು ಬೇಡ್ತಿದ್ದ. ಮೊಮ್ಮಗನ ಮದುವೆ ಆಗಲಿಲ್ಲ, ತೀರ್ಕೊಂಡ ಅವನು ವಯಸ್ಸಾದ್ಮೇಲೆ. ಅದಕ್ಕೆ ಊರವ್ರು ಏನು ಮಾಡಿದ್ರು, ಇದು ಗುಡಿ ಮುಂದೆ ಜಾಗ ಎಲ್ಲ ಸ್ವಚ್ಛ ಮಾಡಬೇಕು, ಕ್ಲೀನ್ ಮಾಡಬೇಕು ಅಂತ ಹೊಟ್ಟಾಟಕ್ಕೆ ಇದೆಲ್ಲ ಒಂದು ಲೆವೆಲ್ ಮಾಡಿ ಗುಡಿ ಹೋಗ್ಬರ್ರಿ ಚಂದ ಕಾಣಬೇಕು ಅಂತ ಸ್ವಚ್ಛ ಮಾಡಕ್ಕೆ ಶುರು ಮಾಡಿದ್ರು. ಒಂದು ಫೀಟ್ ಅಗದಿಲ್ಲ ಒಳಗ ದೊಡ್ಡ ಬಂಗಾರದ ನಾಣ್ಯದ ಕೊಡ ಅದರೊಳಗೆ ಭೂಮಿಗೆ ಅದ.
ಅವರಂದ್ರು ಎಂಥ ಅದಪ್ಪ ಅವ್ರ ಹಣೆ ಬರ. ಕಾಲಾನುಕಾಲದಿಂದ ಅವ್ರ ಅಪ್ಪನು ಅಲ್ಲೇ ಭಿಕ್ಷೆ ಬೇಡ್ಕೋತ ಕುಂತಾನ. ಕಾಲಾನುಕಾಲದಿಂದ ಅವ್ರ ಮಗನೂ ಅಲ್ಲೇ ಭಿಕ್ಷೆ ಬೇಡ್ಕೋತ ಕುಂತಾನ. ಕಾಲಾನುಕಾಲದಿಂದ ಅವ್ರ ಮೊಮ್ಮಗನೂ ಅಲ್ಲೇ ಕುಂತಾನ. ಆದ್ರೆ ಅದ್ರೊಳಗೆ ನಿಧಿ ಅದ. ಎಷ್ಟು ಶ್ರೀಮಂತರಾಗ್ಬೋದಿತ್ತು, ಎಷ್ಟು ಕೋಟ್ಯಾಧೀಶರಾಗ್ಬೋದಿತ್ತು, ಎಷ್ಟು ಇದು ಆಗ್ಬೋದಿತ್ತು. ಆದ್ರೆ ಆಗಿಲ್ಲಲ್ಲಪ್ಪ ಅಂದ. ಹಂಗೆ ನಮ್ಮದು ಪರಿಸ್ಥಿತಿ ಹಂಗೆ. ನಮ್ಮೊಳಗೆ ನಿಧಿ ಇಟ್ಕೊಂಡಿವಿ, ನಮ್ಮೊಳಗೆ ಅದ್ಭುತ ಸಂಪತ್ತು ಇಟ್ಕೊಂಡಿವಿ. ನಾವು ಹೊರಗೆ ಹೋಗಿ ಬೇಡ್ತಾ ಇದ್ದೀವಿ. ಅಲ್ಲೇನದು, ಆ ಗುಡೆ ಏನದು, ಈ ಗುಡೆ ಏನದು, ಅಲ್ಲೇನದು, ಇಲ್ಲೇನದು, ಆ ಕಡೆ ಏನದು, ಈ ಕಡೆ ಹುಡುಕ್ಯಾಡ್ತಾ ಇದ್ದೀವಿ. ನಾವು ಒಳಗೆ ಹುಡ್ಕೊಂಡ್ರೆ ನಾವು ಆಗ್ಬೋದು, ಹೃದಯ ಶ್ರೀಮಂತಿಕೆ ಆಗ್ಬೋದು, ನಮ್ಮ ಹೃದಯದಲ್ಲಿ ಬೆಳಕು ಮೂಡ್ಬೋದು, ನಮ್ಮಲ್ಲಿ ಆನಂದ ಏನಂತ ಲಿಂಗಾನಂದ ಕಾಣಬಹುದು. ನಾವು ಆ ಬ್ರಹ್ಮಾನಂದ ಅಂತೇನು ಕರಿತೀವಿ, ಲಿಂಗಾಂಗ ಸಾಮರಸ್ಯ ಅಂತೇನು ಕರಿತೀವಿ, ಅದನ್ನು ನಾವು ಕಾಣ್ಕೋಬಹುದು. ಅದು ಬಿಟ್ಟು ನಾವು ಹುಡುಕ್ಯಾಡ್ತಾ ಇದ್ದೀವಿ. ಅದು ಹೆಂಗೆ ಸಿಗ್ತದೆ? ಹಂಗೆ ಭಿಕ್ಷೆನೇ ಬೇಡಬೇಕಾಯ್ತು. ನಾವು ಕೊನೆತನ ಭಿಕ್ಷೆ ಬೇಡದೆ ನಮ್ಗೆ ಗತಿ ಆಗ್ತದೆ. ಪ್ರಭುದೇವರು ಏನು ಹೇಳ್ಯಾರಲ್ರಿ, ಅದನ್ನು ಎಲ್ಲ ನಾವು ತಿರುವಮುರುವನೆ ಮಾಡತ್ತೀವಿ. ನಾವು ತಿರುವಮುರುವ ಮಾಡಬೇಡ್ರಿ. ಯಾಕಂದ್ರೆ ನಾವು ಉಲ್ಟನೆ ಹಂಗಾಗಬಾರ್ದು. ನಮ್ಮೊಳಗೆ ನಿಧಿ ಅದ, ಅದನ್ನ ಬಿಟ್ಟು ನಾವು ಹೊರಗೆ ಬೇಡ್ಲತ್ತೀವಿ. ಅಲ್ಲೋದು ಸಿಗ್ತಾನೆ, ಎಲ್ಲೋದು ಸಿಗ್ತಾನೆ, ಅಲ್ಲೋದು ಸಿಗ್ತಾನೆ, ಎಲ್ಲ ಕಡೆಯೂ ನಿರಾಶೆ. ನಮ್ಮ ಆಯುಷ್ಯನೇ ಮುಗೀತು. ಹಂಗೆ ಆಯುಷ್ಯ ಮುಗಿಬಾರ್ದು. ಪ್ರಭುದೇವರು ಹೇಳಿದಂಗೆ ಕೇಳಬೇಕೇ ವಿನಃ ಪ್ರಭುದೇವರು ಹೇಳಾರ್ದಂಗೆ ವಿರುದ್ಧ ಉಲ್ಟಾ ನಡಿಬಾರ್ದು. ನಾವು ಉಲ್ಟಾ ನಡಿಬಾರ್ದು. ಒಂದು ಉದಾಹರಣೆ ನೆನಪಿಗೆ ಉಂಟು. ಈ ಒಬ್ಬನ ಮೇಲೆ ಚಲೋ ಕುದುರೆ ಇತ್ತು. ಏನಪ್ಪ ನಿನ್ನ ಹೆಸರು? ನಾಗರಾಜನ ಮೇಲೆ ಒಂದು ಚಲೋ ಕುದುರೆ ಇತ್ತು. ಚಲೋ ಕುದುರೆ ಇತ್ತು. ಅದು ಎಲ್ಲಿ ಹೋದಲ್ಲಿ ಕುದುರೆ ಓಟ ಅದಕ್ಕೇನು ಅಂತಲ್ಲ, ರೇಸ್ ಅಂತಂತಂದು ಅದು ಫಸ್ಟೇ ಬರ್ತಿತ್ತು. ಅದು ಎಲ್ಲೇ ಒಯ್ಲಿ ಫಸ್ಟೇ ಬರ್ತಿತ್ತು. ಮೊದಲನೇದೇ ಬರ್ತಿತ್ತು. ಅದು ಎಲ್ಲಿ ಹೋಗಿ ಆ ಪ್ರೈಸ್ ತಗೊಂಡೇ ಬರ್ತಿತ್ತು. ಅದು ಹಾಗೆ 10 ವರ್ಷ ಆಯ್ತದು ಹಂಗೆ ಪ್ರೈಸ್ ತಗೋತಿತ್ತು. ಆ ಕುದುರೆ ಬಂದ್ರೆ ಆಯ್ತು, ನಾವೆಲ್ಲ ಸೋತಂಗೆ ಮಂದಿ ತಿಳ್ಕೊಳ್ತೀವಿ. ಅಷ್ಟರ ಮಟ್ಟಿಗೆ ಅದು ಪ್ರೈಸ್ ತಗೋತಿತ್ತು. 10 ವರ್ಷ ಆಗನ ಅದು ಯಾಕೆ ಹಿಂದೆ ಬೀಳತ್ತು. ಕೊನೆಗೆ ಲಾಸ್ಟೇ ಹೋಗ್ಲತ್ತದು. ನನಗೆ ಚಿಂತೆ ಆಯ್ತು. ಯಾರಿಗೆ ಚಿಂತೆ ಆಯ್ತಪ್ಪ? ಕುದುರೆ ಮಾಲಕ್ ನಾಗರಾಜು ಚಿಂತೆ ಆಯ್ತು. ಹಿಂಗ್ಯಾಕೆ ಆಗ್ಲತ್ತಿದ್ದು? ಹಾಸ್ಪಿಟಲ್ ತೋರಿಸ್ದ ಡಾಕ್ಟ್ರು. ಅವ್ರು ಹೇಳಿದ್ರು, ನೋಡಪ್ಪ ಒಂದು ಔಷಧ ಕೊಡ್ತೀವಿ. ಔಷಧ ಕುದುರೆ ಹೊಟ್ಟೆಗೆ ಹೋಗ್ಬೇಕು. ಅದ್ರ ಹೊಟ್ಟೆಗೆ ಹೋಗ್ಬೇಕು. ಅದು ಪುಡಿ ಅದ. ಮತ್ತದು ಪುಡಿ ಹೆಂಗೆ ಹಾಕಬೇಕ್ರಿ ಡಾಕ್ಟರ್ ಸಾಬ್ರೆ ಅಂತ ಕೇಳ. ಒಂದು ಹೆಂಗೆ ಇಷ್ಟಿಷ್ಟು ಪೈಪ್ ಮಾಡು, ಅದರೊಳಗೆ ಔಷಧ ತುಂಬಿ ಕುದುರೆ ಮೇಲೆ ಇಡು. ಉಪ್ಪು ಅಂದ. ಅವಾಗ ನಿಮ್ಗೆ ಗೊತ್ತದ ನೀವು ಯಾಕೆ ಮರಳಿಂದ ಗೊತ್ತಿಲ್ಲ. ಅವಾಗ ತುಂಬಿ ಹಿಂಗೆ ಉಸು ಬೀರ್ ತಗೊಂಡು ಹೋಗ್ಬೇಕಂತ ಆ ಕುದುರೆಗೆ ಹೋಗ್ಬೇಕು. ಕುದುರೆಗೂ ಅದು ಮಾತು ಮಾಡೋದು. ಇವತ್ತು ನೀರು ಉಸಿರು ತಗೊಂಡು ಹೋಗ್ಬೇಕಂತಾನ ಅದು ಪುರುಳು ಮಾಡ್ತು. ಔಷಧ ಎಲ್ಲ ಇವು ಮಾಡ್ಬೇಕು. ಔಷಧ ಎಲ್ಲ ಇವನ್ ಹೋಗೋಣ
ಇವಾಗ ಓಡ್ಲಕ್ ಚಾಲು ಮಾಡ್ದ. ಓಡೋದು ಹೆಂಡತಿ ಅಂದ್ರು ಇನ್ನು ಹಿಡಿಬೇಕು ಹೆಂಗ, ಯಾರು ಓಡಿ ಹಿಡಿಬೇಕಂದ್ರೆ ಸ್ಪೀಡ್ ಆ ಕುದುರೆ ಓಡ್ಬೇಕಂತ ಔಷಧ ಕೊಟ್ಟ ನಾವು ಸುಮ್ಮನೆ ಓಡ್ಲತ್ತವ. ಈಗ ಊರವರೆಲ್ಲ ತಕ್ಕದು ರನ್ನರ್ ಬಂದ್ರು ಅವರಿಗೂ ಸಿಗಲ್ಲವ. ಆಕಿ ಮನ್ಯಾಗ ಅಡಿಗೆ ಮಾಡಿಟ್ಟ ಉಂಡಿಲ್ಲ ತಿಂದಿಲ್ಲ, ಓಡದೆ. ಅವಾಗ ಅಂತೀವಿ ಮತ್ತೆ ದವಾಖಾನೆಗೆ ಹೋದ್ರು. ಡಾಕ್ಟರ್ ಸಾವ್ರೆ ನಮ್ಮ ಮನೆಯವ್ರಿಗೆ ಏನು ಔಷಧ ಕೊಟ್ಟಿಲ್ಲ ಅದ್ರ ಡಬಲ್ ಕೂಡ ನನಗೆ ಅಂದ್ರು. ಡಬಲ್ ಕೂಡ ಏನು ಯಾಕೆ ಏನಾಗಿದೆ? ಇಲ್ಲ ನೀವು ಕುದುರೆ ಔಷಧ ಕುಡ್ಸಂತ ಕೊಟ್ಟಿವಿ, ಮನ್ಯಾಗ ಅಡಿಗೆ ಮಾಡಿ ಇಟ್ಟೀನಿ, ಸಾಯಂಕಾಲ ಆಗ್ಲತ್ತದ, ನಮ್ಮ ಮನ್ಯಾಗ ಯಾರಿಗೂ ಸಿಗಲ್ಲ, ಬರೀ ಓಡೋದೇ ಮಾಡತ್ತ, ಮತ್ತು ಅದಕ್ಕೆ ಡಬಲ್ ಕೊಟ್ಟರೆ ನಾವು ಓಡಿ ಹಿಡಿತೀವಿ ಅವನಿಗೆ ಅಂದ್ರೆ ಹಂಗೆ ಇದು ಯಾಕೆ ನಿಮ್ದಾಗ ಕೇಳಿಲ್ಲ ನಾನು. ಪ್ರಭುದೇವ್ ಹೇಳಿದಂಗೆ ನಾವು ನಡೆಯೋದು ಬಿಟ್ಟು ಆ ಕುದುರೆ ಔಷಧ ಕುಡ್ಸೋದು ಬಿಟ್ಟು ಉಪ್ಪ ಹೆಂಗೆ ಅವ್ನ ಒಳಗೆ ಹೋಗ್ಯದಲ್ಲ, ನಮ್ಮೊಳಗೂ ಪ್ರಭುದೇವ್ರು ಹೇಳಿದಂಗೆ ನಾವು ನಡ್ಕೊಂಬಂದ್ಬಿಟ್ಟು ಅದ್ರ ವಿರುದ್ಧ ನಡೆಯುತ್ತಿದ್ದೇವೆ ನಾವು, ವಿರುದ್ಧ ನಡೆಯುತ್ತೀವಿ. ಹಾಗಾಗಬಾರ್ದು. ಅದಕ್ಕೆ ಆ ದೇವರು ಎಲ್ಲನೂ ಅವನದನ. ಅದಕ್ಕೆ ಹೇಳಿದ್ರಲ್ಲ ಅವರು ಉದಕದೊಳಗಣ, ಶಿಲೆಯೊಳಗಣ, ಬೀಜದೊಳಗಣ, ಶಬ್ದದೊಳಗಣ, ಒಳಗ ನಮ್ಮೊಳಗದ, ನಮ್ಮೊಳಗೂ ಅದನ, ಬ್ರಹ್ಮಾಂಡದೊಳಗೂ ಅದ. ಇದಕ್ಕೇನಂತಾರ್ರಿ? ಪಿಂಡಾಂಡ ಅಂತ ಕರೀತಾರೆ. ಇದಕ್ಕೇನಂತಾರ? ಬ್ರಹ್ಮಾಂಡ ಅಂತ ಕರೀತಾರೆ. ಪಿಂಡಾಂಡ ಮತ್ತು ಬ್ರಹ್ಮಾಂಡ. ಪಿಂಡಾಂಡದೊಳಗೂ ಅದನ, ಬ್ರಹ್ಮಾಂಡದೊಳಗೂ ಅದ. ಹೇಳಿಲ್ಲೇನು ಬಸವನು? ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗಿಲಾಗಲ್ಲ, ನಿಮ್ಮಗಲ್ಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ಎನ್ನ ಕರಸ್ಥಲಕ್ಕೆ ಬಂದು ಚುರುಕಾದಿರಯ್ಯ. ಇಷ್ಟೆಲ್ಲ ಆದ್ರೂ ನನ್ನ ಅಂಗೈಯೊಳಗೆ ಬಂದು ಸಣ್ಣವಾದಪ್ಪ ದೇವ್ರೆ ಅಂತ ಹೇಳ್ತಾರೆ. ನೀವು ಕೇಳ್ಬೋದು, ಯಾರ ಹುಡುಗರು ಹೆಂಗೆ ಸಣ್ಣವಾಯ್ತನ್ರಿ? ಆಗ್ತಾನೆ. ಕ್ಯಾಮ್ರಾ ಎಷ್ಟು ಇರ್ತದಪ್ಪ ತಮ್ಮ? ಇಷ್ಟೇ ಇರ್ತದೆ. ಇಷ್ಟು ಮಂದಿಯಲ್ಲಿ ಅಡಗ್ತೀರ ಇಲ್ಲ? ನೀವು ಸಣ್ಣವರಾದ್ರೆ ದೊಡ್ಡವರಾದ್ರೆ ಚುಳುಕು ಅಂದ್ರೆ ಎಲ್ಲನೂ ಅಡಗಿದ. ಹಾಗೆ ಪರಮಾತ್ಮ ನಮ್ಮ ಒಳಗ ಅದನ, ನಮ್ಮ ಪಿಂಡಾಣದೊಳಗೂ ಅದನ, ಬ್ರಹ್ಮಾಂಡದೊಳಗೂ ಅದ. ಆದ್ರೆ ಅದಕ್ಕೆ ಪಕ್ವ ಬೇಕಷ್ಟೇ, ನಮ್ಮ ಸಾಧನೆ ಬೇಕು. ಹೆಂಗೆ ಸಿಗ್ತಾನ? ಒಳಗೆ ಹೆಂಗೆ ನೋಡಬೇಕು? ನೀವು ಒಂದು ತಿಂಗಳು ನಡೀತಕ್ಕಂಥ ಪ್ರವಚನ ಬಂದ್ರೆ ಒಳಗೆ ಹೆಂಗೆ ನೋಡಬೇಕು ಅನ್ನೋದು ಗೊತ್ತಾಯ್ತು. ಯಾಕಂದ್ರೆ ಒಳಗೆ ನೋಡ್ಬೇಕಾದ್ರೆ ಮೊದಲು ಏನು ಬೇಕು? ಜ್ಞಾನ ಬೇಕು, ಸತ್ಸಂಗ ಬೇಕು, ಇವೆಲ್ಲ ಅದಕ್ಕೊಂದು ಸ್ವಲ್ಪ ಸಾಧನೆ ಬೇಕು. ಹಾಲಿನೊಳಗೆ ತುಪ್ಪ ಇರ್ತದೆ ಅಂತ ಹೇಳಿದ್ರು, ಇರ್ತದೆ. ಕಾಣಿಸ್ತದೇನು? ಇಲ್ಲ. ಇಲ್ಲೇನು? ಅದ. ಕಾಣಬೇಕಾದ್ರೆ ಏನು ಮಾಡಬೇಕು? ಚಂದ ಒಲಿ ಹಚ್ಚಿ ಅಥವಾ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಚಾಲೂ ಮಾಡಿ ಚಂದ ಕಾಯಬೇಕು. ಚಂದ ಕಾಯ್ದ ಮೇಲೆ ಚಂದ ಅದಕ್ಕೆ ಸ್ವಲ್ಪ ಆರ್ಲಾಕ್ ಬಿಟ್ಟು ಸುಡ ಹಾಲಿನಾಗ ಕಾಣಲ್ಲ. ಒಂದು ಬೆಂಗಳೂರಿಗೆ ಒಂದ್ಸಲ ಪೂಜೆಗೆ ಹೋಗಿದ್ದ.
ತುಪ್ಪ ನೀಡಿದ್ರು ನಂಗೆ. ಹುಡುಗಿದ್ದ ನನ್ನಲ್ಲಿ 5ನೇನೋ 4ನೇನೋ ಓದ್ತಿದ್ದ. ತಮ್ಮ ತುಪ್ಪ ನೀಡಿದ್ರಲ್ಲ, ಇದು ಎಲ್ಲಿಂದ ಬಂತು ಹೇಳು ಬಂದನ. ಡಬ್ಬೆಗಿಂದ ಬಂತ್ರಿ ಅಪ್ಪವ್ರೆ, ಡಬ್ಬೆಗಿಂದ ಬಂತು. ಹಂಗೆ ಮತ್ತೆ ಗೊತ್ತಿಲ್ಲದ್ರೆ ಹಂಗೆ ಮಾಡ್ತಾರೆ. ಡಬ್ಬೆಗಿಂದ ಮತ್ತೊಂದು ಊರಾಗ ಪೂಜೆಗೆ ಹೋಗಿದ್ದ. ಹಿಂಗೆ ಬಸವ ತಗೊಂಡು ಹಿಂಗೆ ಎಡ್ಡಕ್ಕೆ ಬಸವ ಬಸವ ಎಂದು ಬಸಿತ ಮಂದರಿಸಿದರೆ ಬಸವ ಆದಿಕ್ರಮ ತರಿಗೆ ಪ್ರೀತಿಯ ಹಚ್ಕೊಳಕ್ಕಿಲ್ಲ. ಹುಡುಗ ಹೋಯ್ತು, ಸಣ್ಣ ಹುಡುಗಿತ್ತು. ಯಾವ ಅಪ್ಪನ ಕೋಡ ಹಚ್ಕೊಳ್ತಾನೆ, ಕೋಡ ಹಚ್ಕೊಳ್ತಾನೆ. ಗಾಬರಿ ಆಕೆ ಮತ್ತೆ ಕೋಡ ಡಬ್ಬಿ ಪೂಜೆ ಡಬ್ಬಿ ಇಟ್ಕೊಂಡಾರ ಅಂತ ತಿಳ್ಕೊಂಡ್ರೆ ಗತಿ ಏನು ನಾನು ಅವ್ರಿಗೆ ಕರೆದ. ನಿಮ್ಮ ಮನೆ ವಿಭೂತಿ ಅದು ಅದೆಲ್ಲ ಕೇಳ್ದ. ಅದಯ್ಯಪ್ಪ ಯಾರು ಹಚ್ಕೊಳ್ತಾರೆ ಇವತ್ತನಾಳ ಮುಗಿದ ಕತಿ. ಹಾಗಲ್ಲ ಹಾಗಲ್ಲ. ಅದಕ್ಕೆ ಹೆಂಗ ಹಾಲೊಳಗಿನ ತುಪ್ಪ ಅಪ್ಪಾಪ ಅವ್ರಿಗೆ ಗೊತ್ತೇ ಇಲ್ಲ. ಎಮ್ಮಿ ನೋಡಿಲ್ಲ ಅಥವಾ ಆಕಳು ನೋಡಿಲ್ಲ, ನೋಡಿದ್ರು ಅದು ಹಾಲು ಹಿಡ್ತಾರ, ಕಾಸ್ತಾರ, ಹೆಪ್ಪಾಕ್ತಾರ, ಮೊಸರು ಮಾಡ್ತಾರ, ಮಜ್ಜಿಗೆ ಮಾಡ್ತಾರ, ಹಸಿತಾರ, ಬೆಣ್ಣೆ ಬರ್ತದ, ಅದು ಕಾಸ್ಬೇಕು, ತುಪ್ಪ ಆಯ್ತದಂತ ಈಗಿನ ಹುಡುಗರಿಗೆ ಹೆಂಗೆ ಗೊತ್ತಾಗ್ಬೇಕು ಪಾಪ. ಅದು ನೋಡಿದ್ರೆ ಗೊತ್ತಾಗ್ತದೆ. ಹಂಗೆ ಹಾಲಿನೊಳಗಿನ ತುಪ್ಪ ಬೇಕಾದ್ರೆ ಹೆಂಗೊಂದು ಸಿಸ್ಟಮ್ ಇರ್ತದಲ್ಲ, ಆ ಸಿಸ್ಟಮ್ ಮಾಡಿದ್ರೆ ನಮ್ಗೆ ಹೆಂಗೆ ತುಪ್ಪ ಸಿಗ್ತದಲ್ಲ, ಅದೇ ರೀತಿಯಾಗಿ ನಮ್ಮೊಳಗಿರುವಂಥ ಪರಮಾತ್ಮನನ್ನು ಕಾಣಬೇಕಾದ್ರೂ ನಾವು ಒಂದಿಷ್ಟು ಪರಿಶ್ರಮ ಮಾಡಬೇಕು. ಏನು ಪರಿಶ್ರಮ ಮಾಡಬೇಕು? ಮೊದಲ ಒಳ್ಳೆಯವ್ರ ಮಾತು ಕೇಳೋದು ಕಲಿಬೇಕು. ಶಾಂತ ಕುಂತು ಕೇಳೋದು ಕಲಿಬೇಕು. 1000 ಕೆಲಸ ಇದ್ರೂ ಸ್ವಲ್ಪ ಸರಿಸ್ಬೇಕು. ನಮ್ಮ ಕೆಲಸ ಇರ್ತಾವ, ಇರಲ್ಲ ಅಂತಲ್ಲ, ಸಾವಿರಾರು ಕೆಲಸ ಇರ್ತಾವ. ಇದ್ರೂ ಸ್ವಲ್ಪ ಸರಿಸಿ. ಹಿಂದೆಲ್ಲ ಈಗೆಲ್ಲ ಯಾರು ನೀರೇ ನಲ್ಲಿದಾಗಿನ ನೀರೇ ಕುಡಿತಾ ಇಲ್ಲ. ಹಿಂದೆ ಹಾಲೆ ಹೋಯ್ತಾ ಚಂದ ಹಳೆ ಹಾಲ ಬಂತಂದ್ರೆ ಘಟ ಕುಡ್ತಿರ್ಲಿಲ್ಲ, ನೀರು ಕುಡಿದು ಮುಂದೆ ಹೋಯ್ತು. ಈಗ ಯಾರ ಕುಡಿದ್ರೆ ಮತ್ತೆ ಜಲ್ದಿನೇ ಹೋಗ್ಬಿಡ್ತಾರೆ. ಯಾಕ? ಅದ್ರಾಗೆಲ್ಲ ವಿಷ ಜಾತು ಕಲುಷಿತ ಮಾಡಿವಿ ನಾವೆಲ್ಲ. ಹೆಂಗ ಹಾದ್ಯಾಗ ನೀರು ಅವಾಗ ಎಲ್ಲರ ಬಾವಿ ಇರ್ತಿತ್ತು, ಬಾವಿ ತುಂಬ ಹಾಸು ಇರ್ತಿತ್ತು. ನೋಡಿರಲಿಲ್ಲ ಹಾಸು ಹೆಂಗಿರ್ತದ? ಹಚ್ಚಿಗಿರ್ತದೆ. ಅದನ್ನು ಹಿಂಗೆ ಭಾಳ ಹಾಸಿದ್ರು ನೀರು ಚಲೋ ಇಲ್ಲ, ಮುಂದೆ ಹೋಯ್ತಿಲ್ಲ. ಅದಕ್ಕೆ ಏನು ಮಾಡ್ತಿರು, ಹಿಂಗ ಮಾಡಿ ನೀರು ಹಿಂಗೆ ಕುಡಿದು ಮುಂದೆ ಹೋಯ್ತಿದ್ದೀವಿ. ನಾವು ಸಣ್ಣದಿದ್ದ ನಾವು ಹಂಗೆ ಮಾಡಿದ್ವಿ, ನೀವು ಹಂಗೆ ಮಾಡಿದ್ವಿ. ಆದ್ರೆ ಹಂಗೆ ನಾವೇನು ಮಾಡ್ಬೇಕೀಗ? ಮನೆ ಕೆಲಸ, ಆ ಕೆಲಸ, ಈ ಕೆಲಸ ಏನಿದ್ರು ಸ್ವಲ್ಪ ಸರಿಸಿ ಇಲ್ಲಿ ಬಂದ್ರಂದ್ರೆ ನಿಮ್ಗೆ ಸಿಹಿಯಾದ ನೀರು ಸಿಗ್ತಾವ, ಚಲೋ ಸಿಗ್ತಾವ. ಅದನ್ನು ನೀವು ಕುಡಿದು ಸಂತೋಷ ಕೆಲಸ ಆನಂದ ಪಡಬೇಕು. ಯಾಕಂದ್ರೆ ಯಾವುದೇ ಒಂದು ಬೇಗ ನಮ್ಗೆ ಹೊರಗಿನ ತುಪ್ಪ ಹೊರ ತೆಗಿಬೇಕಾದ್ರೆ ಸ್ವಲ್ಪ ಪರಿಶ್ರಮಕ್ಕೆ ತಾನೇ ಸಿಗ್ತದೆ, ಸಿಗಲ್ಲ. ಮತ್ತು ಇವತ್ತು ಮಾತ್ರ ಗ್ಯಾರಂಟಿ, ತುಪ್ಪ ಆದ್ಮೇಲೆ ಹಾಲಾಗಲ್ಲ, ನೆನ್ಪಿಟ್ಕೊಳ್ಳಿ. ಒಂದ್ಸಲ ನಿಮ್ಗೆ ತುಪ್ಪ ಸಿಕ್ತು, ನೀವು ನಿರಂತರ ಆನಂದ, ಜ್ಞಾನ, ಸಂಪತ್ತಿ ಮಾಡಿ. ಅದ್ರ ಮೊದಲ ನಾವು ಅದು ಮಾರ್ಗ ಹುಡ್ಕೋಬೇಕಷ್ಟೇ. ಆ ಮಾರ್ಗ ಯಾವುದಪ್ಪ ಅಂದ್ರೆ ಶರಣರ ಸಂಘ, ಒಳ್ಳೆಯವ್ರ ಮಾತು ಕೇಳೋದು. ಒಳ್ಳೆಯವ್ರ ಮಾತು ಏನು ಮಾಡ್ತಾವ್ರಿ? ಒಳ್ಳೆಯವ್ರ ಮಾತು ನಮ್ಮ ಮನಸ್ಸಿಗೆ ಹೆಂಗ, ಇಲ್ಲೆಲ್ಲ ಆಶ್ರಮದ ಗಿಡಗಳಿದ್ದು, ಈಗ 1 ತಿಂಗಳು 2 ತಿಂಗಳು ಕೆಳಗೆ ಬ್ಯಾಸಿಗೆದಾಗ
ಹೋಗೋದು ಬರೋದು ಗಾಡಿಗಳು ಎಲ್ಲ ಹೋಗಿ ಹೋಗಿ ಅವೆಲ್ಲ ಕೆಂಪು ಆಗಿದ್ವು. ಹಚ್ಚದಂತ ಅನಿಸ್ತೇ ಇದ್ದಿಲ್ಲ. ಈ ಮಳೆ ಬಿದ್ದದ ಎಲ್ಲ ಕಡೆ ಹಚ್ಚ ಹಸರು. ಹಂಗೆ ಬಲ್ಲವ್ರ ಮಾತು ಕೇಳಿದ್ರೆ ನಮ್ಮ ಒಳಗೇನು ಇರ್ತದೆ ದೇವ್ರು ಅದಂತೂ ಸಿಗ್ತಾನೆ. ಅದ್ರ ಜೊತೆ ಏನಾಗ್ತದ, ನಮ್ಮ ಒಳಗೂ ಹಸರಾಗಿ ಬೆಳಕು ಮೂಡ್ತದ. ಆ ಬೆಳಕಿನ ಆನಂದವೇ ದೇವರು ಅಂತ ಕರೀತಾರ. ಅಂಥ ಆನಂದವನ್ನು ನಾವು ಪಡ್ಕೊಂಡು ನಮ್ಮ ಜೀವನ ಸಾರ್ಥಕ ಮಾಡ್ಕೋಬೇಕು. ಮುಂದೇನು ಹೇಳ್ತಾರ್ರಿ ಪ್ರಭುದೇವರು ಅಂದ್ರೆ, ನೀವು ನಾಳೆ ಸರಿಯಾಗಿ 6 ಗಂಟೆಗೆ ಬರ್ರಿ. ಇವತ್ತು ಬಂದಿರಿ ಚಂದ ಬಂದಿರಿ. ಇನ್ನೂ ಸ್ವಲ್ಪ ಆಜು ಬಾಜು ಇದ್ದವ್ರಿಗೆ ಸ್ವಲ್ಪ ಕರೆಕ್ಟಾಗಿ 6 ಕರ್ಕೊಂಡು ಇದೊಂದು ಪುಣ್ಯದ ಕೆಲಸನೇ. ಇನ್ನೊಬ್ಬರಿಗೂ ಒಳ್ಳೆ ಮಾತು ಕೇಳಿದ್ರು ನಿಮ್ಗೊಂದು ಪುಣ್ಯದ ಬುತ್ತಿನೇ. ತಿಳಿತಿಲ್ರಿ? ಬರ್ರಿ ತಂಗಿ ಅಂತ ಕರೆದ್ರೆ ಅಕ್ಕಪಕ್ಕ ಕರ್ಕೊಂಡು ಬಂದ್ರೆ ಅದು ಪುಣ್ಯ ಕೆಲಸ. ಆ ಪುಣ್ಯದ ಬಲದಿಂದ ಏನಾಗ್ತದ, ನಮ್ಮ ಹಿಂದಿಂದ ಏನಾದರೂ ಕರ್ಮ ಇದ್ರೆ ಎಲ್ಲ ಹರಿದು ಹೋಗ್ತು, ಸುಟ್ಟು ಹೋಗ್ತು. ಅದಕ್ಕೆ ಅಂಥ ಕಾರ್ಯ ನೀವೆಲ್ಲ ಮಾಡಿರಿ. 6 ಗಂಟೆಗೆ ಬರ್ರಿ, 7 ಗಂಟೆಗೆ ಮನೆಗೆ ಹೋಗ್ರಿ ಅಂತ ಹೇಳಿ 4 ಮಾತುಗಳನ್ನು ಇವತ್ತಿನ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು.